ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಲಾಸ್ಟ್ ಟೈಮ್ ಕಟಿಂಗ್ ನೋಡಿದ್ವಲ್ಲ ಬ್ಲೌಸು, ಅದನ್ನು ಸ್ಟಿಚಿಂಗ್ ಮಾಡೋದು ಬರ್ರಿ ನೋಡಿ. ಮಟ್ಕನೇ ಕೇಳಿದ್ರು ಅವರು, ಸೊ ಮಾರ್ಕ್ ಹಾಕಿದ್ದೀನಿ. ಫಸ್ಟ್ ಏನಿತ್ತಲ್ಲ, ಈ ರೀತಿ ಬ್ಯಾಕ್ನ ಕೆಳಗಡೆ ಪಟ್ಟಿ ಹಚ್ಚೋದು ಬೇಡ. ಇದಕ್ಕೆ ಪಟ್ಟಿ ಹಚ್ತಾ ಇಲ್ಲ ನಾನು, ಬೆನ್ನು ಪಟ್ಟಿ ಹಚ್ತಾ ಇಲ್ಲ, ಮತ್ತು ಪೈಪಿಂಗು ಮಾಡ್ತಾಯಿಲ್ಲ. ಓಕೆನಾ, ಸಿಂಪಲ್ ಒಳಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಫಸ್ಟ್ ಹೊಲ್ಕೊಂಡ್ಬಿಡಿ ಕೆಳಗಡೆ, ರಿವರ್ಸ್ ಮಾಡಿಬಿಡೋಣ ಅದನ್ನು. ಸೊ ಈಸಿಲಿ ಮತ್ತು ಚೆನ್ನಾಗೂ ಬರ್ತದೆ, ಫಾಸ್ಟಾಗಿ ಮುಗಿದು ಬಿಡ್ತದೆ ನೋಡಿ. ನೆಕ್ ಮಾರ್ಕ್ ಹಾಕಿದ್ದೀನಲ್ಲ ನಾನು, ಅದಕ್ಕೆ ನಿಮ್ಮ ಕಟಿಂಗ್ನಲ್ಲಿ ಹೇಳಿದ್ನಲ್ಲ ನಾನು ನೆಕ್ ಕಟ್ ಮಾಡ್ತಾಯಿಲ್ಲ ಅಂತ. ಈ ರೀತಿ ಇಟ್ಟು ಮಾರ್ಕ್ ಹಾಕಿ ಅದ್ರ ಮೇಲೆ ಹೊಲಿದ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರ್ತದೆ. ಸೊ ಮುಂಚೆನೇ ಕಟ್ ಮಾಡಿಬಿಟ್ರೆ ಏನಾಗ್ಬಿಡ್ತದೆ, ಸ್ವಲ್ಪ ಆ ಕಡೆ ಈ ಕಡೆ ನೆಕ್ ಡಿಸೈನ್ ಆಗೋ ಚಾನ್ಸಸ್ ಇರ್ತದೆ. ಇದಾದರೆ ಪರ್ಫೆಕ್ಟ್ ಬಂದುಬಿಡ್ತದೆ ನೋಡಿ. ಬೇಸಿಕಲಿ ಆದರೆ ಸ್ವಲ್ಪ ಪಿನ್ ಹಾಕ್ಕೊಳ್ಳಿ ಆ ಕಡೆ ಈ ಕಡೆ. ಇದನ್ನು ಏನಿದೆ ಒಳಗಡೆ ಬಟ್ಟೆ, ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಡಿ. ಒಂದು 1/2 ಇಂಚ್ ಬಿಟ್ಕೊಳ್ಳಿ. ಬಿಟ್ಬಿಟ್ಟು ಪೂರ್ತಿ ಎಂಡಿಂಗ್ ಮಾಡ್ಕೋಬೇಡಿಪ್ಪ ಮಾಡಿ ನಾಚ್ ಮಾರ್ಕ್ ಹಾಕ್ಕೊಳ್ಳಿ, ಅಲ್ಲೆಲ್ಲ ಕಟ್ ಹಾಕ್ಕೊಳ್ಳಿ. ಈ ರೀತಿ ಅದನ್ನು ಟರ್ನ್ ಮಾಡಬೇಕಾಗ್ತದೆ. ಟರ್ನ್ ಮಾಡಿಬಿಡೋಣ ಈಗ. ಟರ್ನ್ ಮಾಡಿಬಿಟ್ಟು ನೋಡಿ, ಕರೆಕ್ಟಾಗಿ ಸ್ವಲ್ಪ ತೀಡಿದರೆ ನೆಕ್ ಕರೆಕ್ಟ್ ಬಂದುಬಿಡ್ತದೆ. ಯಾವ ಶೇಪ್ ಅದು. ಎಂಡಿಗೆ ಒಂದು ಸ್ಟಿಚ್ ಹಾಕ್ಕೊಂಬಿಡೋಣ, ಬೆನ್ನಿಗೆ ಕೆಳಗಡೆ ಮತ್ತು ನೆಕ್ಕಿಗೂ ಈ ರೀತಿ ಒಂದೇ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ನೆಕ್ಕಿಗೂ ಅದೇ ರೀತಿ ಹಾಕ್ಕೊಳ್ಳಿ. ಓಕೆನಾ, ನಾನು ನೆಕ್ಕಿಗೆ ಲೇಸ್ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ಟಿಚ್ ಹಾಕಿ ಲೇಸ್ ಹಾಕ್ಬಿಡೋಣ ನೋಡಿ. ಲೇಸ್ ರೆಡಿ ಇದೆ. ಸೊ ಟ್ಯಾಗಿಂಗು ಹಾಕಿದ್ದೀನಿ. ಈ ರೀತಿ ಬ್ಯಾಕ್ ಫಿನಿಶಿಂಗ್ ಮಾಡ್ಕೊಂಬಿಡಿ. ಈಸಿ ಆಗುತ್ತೆ, ಫಾಸ್ಟಾಗಿ ಹೋಗ್ಬಿಡ್ತದೆ. ಈ ರೀತಿ ಆದರೆ ಫಾಸ್ಟಾಗಿ ಮುಗೀತದೆ. ಈ ಫ್ರಂಟಿಗೆ ಏನೈತಲ್ಲ, ಫ್ರಂಟಿಗೂ ಅದೇ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಕೊಳ್ಳಿಂದು ನೋಡಿ. ಕೊಳ್ಳಿಂದ ಫ್ರಂಟಿಗೆ ಎಷ್ಟು ಬೇಕಲ್ಲ, 6.5 7.5 ಏನು ಮೆಜರ್ಮೆಂಟ್ ಅದ ಕಸ್ಟಮರ್ದು ಮಾರ್ಕ್ ಹಾಕ್ಕೊಳ್ಳಿ. ಕಟ್ ಮಾಡಿಲ್ಲ, ಜಸ್ಟ್ ಮಾರ್ಕ್ ಹಾಕಿದ್ದೀನಿ ನೋಡಿ. ಮೇನ್ ಫ್ಯಾಬ್ರಿಕ್ನ ಇಟ್ಟು ಸೇಮ್ ಬ್ಯಾಕ್ ಹೆಂಗೆ ಹೊಲ್ವಲ್ಲ ಹಾಗೆ ಹೊಲ್ಬಿಡೋಣ. ಓಕೆನಾ, ಡನ್. ಇಷ್ಟು ಅದು ಸೇಮ್ ಹಾಗೆ ಸ್ವಲ್ಪ ಬಿಟ್ಟು ಕಟ್ ಮಾಡಿ ನಾಚ್ ಮಾರ್ಕ್ ಹಾಕ್ಕೊಂಡು ರಿವರ್ಸ್ ಮಾಡಿಬಿಡೋದು. ಅದ್ರ ರಿವರ್ಸ್ ಮಾಡಿ ಬ್ಯಾಕಿಗೆ ಅದ್ರ ಮೇಲೆ ಸ್ಟಿಚ್ ಹಾಕಿದೆ. ಇದಕ್ಕೆ ಹಂಗೆ ಮಾಡಬೇಡಿ ನೋಡಿ. ಈಗ ಲೈನಿಂಗ್ ಮೇಲೆ ಸ್ಟಿಚ್ ಬರ್ತದೆ. ಇದು ನಾಚ್ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿ ನೋಡಿ. ಈ ರೀತಿ ಗೊತ್ತಾಯ್ತಲ್ಲ. ಲೈನಿಂಗ್ ರೈಟ್ ಮೀನ್ ಫ್ಯಾಬ್ರಿಕ್ ಆ ಕಡೆ ಇದೆ ಬಟ್ಟೆ, ಈ ಕಡೆ ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ತುದಿಗೆ ಹಾಕ್ಕೊಳ್ಳಿ, ಎಂಡಿಗೆ ಹಾಕ್ಕೊಳ್ಳಿ. ಸೊ ಮೀನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು. ಓಕೆನಾ, ಡನ್. ಈ ರೀತಿ ಮಾಡಿಕೊಂಡು ಸೀದಾ ಮಾಡಿಬಿಟ್ರೆ ನಿಮ್ಮ ಹೊಲಿಗೆನೂ ಕಾಣಲ್ಲ, ಮತ್ತು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಬರ್ತದಲ್ಲ ನೋಡಿ ಅಲ್ಲ. ಸೊ ಬಾಕಿದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್. ಮೀನ್ ಫ್ಯಾಬ್ರಿಕ್ ಕುಡಿಸ್ಕೊಡ್ರಿ. ಲಾಸ್ಟ್ ಟೈಮ್ ನಾನು ಟಕ್ಸಿನ್ ನಾನು ನಿಮ್ಗೆ ಕ್ಲಿಯರ್ ಹೇಳಿದ್ದೀನಿ. ಅದೇ ಹೆಚ್ಚಿ ಟಕ್ಸ್ ಎಲ್ಲ ಹಿಡ್ಕೊಂಡ್ಬಿಡಿ. ಸ್ಲೀವ್ಸು ಹಾಗೆ ಉಲ್ಟಾ ಇಟ್ಟು ಸೀದಾ ಮಾಡ್ಕೊಂಡ್ಬಿಡೋದು. ನಾನು ಸ್ಲೀವ್ಸು ಫ್ರಂಟು ಟಕ್ಸ್ ಎಲ್ಲ ಹಿಡಿದಿದ್ದೀನಿ. ಕ್ರಾಸ್ ಬೆಲ್ಟ್ ನೋಡೋಣ ಈಗ. ಮೇನ್ ಫ್ಯಾಬ್ರಿಕ್ಕಿಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡಿರೋದನ್ನೆಲ್ಲ ಕಟಿಂಗ್ ಒಳಗೆ ಅದನ್ನು ಹಾಕಿದ್ದೀನಿ. ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ಸ್ವಲ್ಪ ದೊಡ್ಡ ತೊಗೊಳ್ಳಿ, ಈ ರೀತಿ ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಕ್ರಾಸ್ ಬೆಲ್ಟ್ ನೀಟಾಗಿ ಕೂಡ್ತದೆ, ಬಟ್ಟೆ ಒಳಗೆ ಹೋಗ್ತದೆ. ಕಟ್ ಮಾಡೋದು ತೆಗಿಯೋದೇನು ಬೇಡ. ಈ ರೀತಿ ನೋಡಿ, ಒಂದು ಈ ಸೈಡು ಒಂದು ಆ ಸೈಡ್ ಇಟ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ಕಿಗೆ ಕಟಿಂಗ್ ಮಾಡಿರೋ ಕ್ರಾಸ್ ಬೆಲ್ಟ್ನ ಕೂಡಿಸಿದ್ದೀನಿ. ಕೆಳಗಿರೋದು ಇನ್ನೊಂದು ಲೈನಿಂಗ್ ಬಟ್ಟೆ. ಈ ರೀತಿ ಲೈನಿಂಗಿಗೂ ಮೇನ್ ಫ್ಯಾಬ್ರಿಕ್ಕಿಗೂ ಕೂಡಿಸ್ಕೊಂಬಿಡಿ. ನಾನು ನಿಮ್ಮ ಕಟಿಂಗ್ನಲ್ಲೇ ಹೇಳಿದ್ನಲ್ಲ, ನಾನು ಕ್ರಾಸ್ ಬೆಲ್ಟ್ನ ಎಕ್ಸ್ಟ್ರಾ ತೆಗೆದಿದ್ದೀನಿ ಅಂತ. 2.5 ಇಂಚಿಂದು ಕ್ರಾಸ್ ಬೆಲ್ಟ್ ಅದು. ಈ ರೀತಿ ಹೊಲ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಮೇಲಿರೋದನ್ನು ಅಷ್ಟೇ ಕಟ್ ಮಾಡಿ, ಕೆಳಗಿರೋ ಬಟ್ಟೆನ ಕಟ್ ಮಾಡಿಬಿಡಿ. ಒಳಗಡೆ ಇರಲಿ, ದಪ್ಪ ಆದರೂ ಪರವಾಗಿಲ್ಲ, ನೀಟಾಗಿ ಕೊಡ್ತದೆ. ಎಕ್ಸ್ಟ್ರಾ ಬಟ್ಟೆ ಶೇಪಿಗೋಸ್ಕರ ಅಲ್ಲಷ್ಟೇ ತೆಗೆದುಬಿಡಿ. ಈಗ ಸೀದಾ ಮಾಡಿ ಲೈನಿಂಗ್ ಮೇಲೆ ಹೊಲಿಗೆ ಹಾಕಿ. ಮೇನ್ ಫ್ಯಾಬ್ರಿಕ್ ಮೇಲೆ ಹೊಲಿಗೆ ಬರಬಾರ್ದು, ಲೈನಿಂಗ್ ಮೇಲೆ ಹೊಲಿಗೆ ಬರಬೇಕು. ಈ ರೀತಿ ಹೊಲ್ಕೊಂಡ್ಬಿಡಿ. 2 ಕ್ರಾಸ್ ಬೆಲ್ಟ್ ಇದೇ ರೀತಿ.
ಈ ರೀತಿ ಹಚ್ಚಬೇಕಾಗ್ತದೆ. ಇದು ಡಬಲ್ ಪಟ್ಟಿದು ಮತ್ತು ಕ್ರಾಸ್ ಬೆಲ್ಟ್ ಎರಡೂ ರೆಡಿ ಇದೆ. ನಾವು ಇನ್ನೊಂದು ಕ್ರಾಸ್ ಬೆಲ್ಟ್ನ ಜೋಡಿಸೋಣ ಬರ್ರಿ. ಇದು ಟಕ್ಸ್ ಎಲ್ಲ ಹಾಕೋದಂತೂ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಸೊ ಸೇಮ್ ಟಕ್ಸ್ ಹಾಕಿದ್ದೀನಿ ಇದಕ್ಕೂ. ಇದಕ್ಕೆ ಕ್ರಾಸ್ ಬೆಲ್ಟ್ ಕೂಡಿಸ್ಕೊಂಡೋಣ ನೋಡಿ, ಈ ರೀತಿ ಇರ್ತದಲ್ಲ. ಮೇನ್ ಫ್ಯಾಬ್ರಿಕ್ಕು ಮತ್ತು ಕ್ರಾಸ್ ಬೆಲ್ಟ್ ಕೆಳಗಡೆ ಇಟ್ಟು ಫಸ್ಟ್ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಸ್ಟಿಚ್ಚು. ನಂತರ ಆ ಫ್ರಂಟ್ನ ಫೋಲ್ಡ್ ಮಾಡಿಕೊಂಡು ಒಳಗಡೆ ಹಾಕಿ ಸೊ ಲೈನಿಂಗ್ ಬಟ್ಟೆ ಮೇಲೆ ಬರಲಿ. ಇನ್ನೊಂದು ಪೀಸ್ ಏನಿತ್ತಲ್ಲ ನಮ್ಮ ಕ್ರಾಸ್ ಬೆಲ್ಟಿಂದು ಅದು ಮೇಲ್ಗಡೆ ಬರ್ತದೆ. ಒಳಗಡೆ ಬ್ಲೌಸ್ ಹಾಕಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೊಂಡ್ಬಿಡಿ. ಕ್ರಾಸ್ ಬೆಲ್ಟ್ ನೀಟಾಗಿ ಕೊಡ್ತದೆ. ನೋಡಿ ಅಲ್ಲ, ನೀಟಾಗಿ ಕ್ರಾಸಾಗಿ ಕೂಡ್ತದೆ, ಎಲ್ಲಿ ಜಗ್ಗು ಇಲ್ಲ. ಸೀದಾ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ, ಇದು ಸಿಂಗಲ್ ಬೆಲ್ಟ್ ಹಾಕಬೇಕು. ಫಿನಿಶಿಂಗ್ ಎಲ್ಲ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮಗೆ, ಅದೇ ರೀತಿ ಫಿನಿಶಿಂಗ್ ನಾನು ಮಾಡಿದ್ದೀನಿ. ಲೇಸ್ ಹಾಕಿದ್ದೀನಿ ನೋಡಿ. ಇದು ಪೈಪಿಂಗ್ ಬೆನ್ಪಟ್ಟಿಲ್ಲ, ಫಾಸ್ಟಾಗಿ ಸ್ಟಿಚ್ ಮಾಡಿಬಿಡ್ಬೋದು. ಟ್ರೈ ಮಾಡಿರಿ ನೀವು ನೋಡಿ. ಸೇಮ್ ಫಿನಿಶಿಂಗ್ ಟ್ರೈ ಮಾಡಿ ಹೇಳಿ ನನಗೂ ಹೇಗಾಯಿತು ಅಂತ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿಪ್ಪ, ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್.